ಆಮೇಲೆ 375 ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ. ಅವರಿಗೆ ನಾವು ಕರೆದು ಮೆಡಿಕಲ್ ಟೆಸ್ಟ್ ಮಾಡಿಸಿದಂಥ ಸಂದರ್ಭದಲ್ಲಿ 31 ವಿದ್ಯಾರ್ಥಿಗಳು ಏನು 40ರಷ್ಟು ಅಂಗವೈಕಲ್ಯತೆ ಇದ್ದವರು ಮಾತ್ರ ವಿಶೇಷ ಚೇತನನ ವರ್ಗದಡಿನಲ್ಲಿ ಸೌಲಭ್ಯಗಳನ್ನು ಪಡೆಯುವಂಥದ್ದಕ್ಕೆ ಕೆಸೆಟ್ ಒಳಗಡೆ ನಿಯಮ ಇರುವಂಥದ್ದು. 31 ವಿದ್ಯಾರ್ಥಿಗಳು 3%, 4%, 10%, 20% ಎಲ್ಲ ಇದೆ, ಅವರಿಗೆ ಕೊಟ್ಬಿಡೋಣಾಗಿದೆ ನಾವು ಸರ್ಟಿಫಿಕೇಟು. ಯಾವ ರೀತಿ ಅನ್ಯಾಯ ಆಗುತ್ತೆ? ಯಾವ ರೀತಿ ನಾವು ಕನಸು ಕಾಣೋರಿಗೆ ತಣ್ಣೀರು ಹಚ್ಚಲಿಕ್ಕಾಗುತ್ತೆ? ನಾವು ನಿಯಮ ಪಾಲನೆ ಮಾಡ್ತಾ ಇರುವಂಥದ್ದು ಯಾವ ರೀತಿ ತಪ್ಪು ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಮತ್ತು ಮಾಧ್ಯಮದವರಿಗೆ ಕಾಣಿತು ನನಗೆ ಗೊತ್ತಿಲ್ಲ. ಆದರೆ ನಾನು ನಿಯಮನ ಪಾಲನೆ ಮಾಡ್ತಾ ಇರುವಂಥದ್ದನ್ನು ತಮ್ಮ ಗಮನಕ್ಕೆ ತರಬೇಕು ಅಂತೇಳಿ ನಾನು ತರ್ತಾ ಇದ್ದೀನಿ. ನಾವು ವಿಶೇಷ ಚೇತನ ವರ್ಗದಲ್ಲಿ ಕ್ಲೈಮ್ ಮಾಡಿದಂಥವರಿಗೆ ಕಣ್ಣು ಮುಚ್ಕೊಂಡು ಅವರು ಎಲ್ಲೆಲ್ಲಿ UDID ಕಾರ್ಡ್ ತಗೊಂಡು ಬಂದಿದ್ದಾರೆ ಬ್ಲೈಂಡಾಗಿ ನಾವು ಸರ್ಟಿಫಿಕೇಟ್ ಕೊಡಲ್ಲ. ನಾವು ಇಲ್ಲಿ ಮೆಡಿಕಲ್ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಿ ಪರಿಶೀಲನೆ ಮಾಡಿ ಅವರಿಗೆ ಅರ್ಹತೆ ಗಳಿಸಿದವರಿಗೆ ಮಾತ್ರ ಪ್ರಮಾಣಪತ್ರ ಕೊಡುವಂಥದ್ದು. ಜೊತೆಗೆ ಈಗೇನು ಇವರು ಈ ಥರ ಜಿಲ್ಲೆಗಳಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಕೆಲವರು ನಕಲಿ ಪ್ರಮಾಣಪತ್ರವನ್ನು 20% ಇದ್ದವರು, 5% ಇದ್ದವರು, ಸಣ್ಣ ಗಾಯ ಆಗಿದ್ದವರು, 40%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಪ್ರಮಾಣಪತ್ರವನ್ನು ತಗೊಂಡು ಬಂದಿದ್ದಾರೆ. ಆ ಸರ್ಟಿಫಿಕೇಟ್ ಕೊಟ್ಟವ್ರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಸಹ ಆರೋಗ್ಯ ಇಲಾಖೆಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ, ಯಾರು ನ್ಯಾಯಯುತವಾಗಿ ರಾಜಮಾರ್ಗದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಬಂದು ಪರೀಕ್ಷೆಯನ್ನು ಬರೀತಾರೆ ಅವರಿಗೆ ನಾವು ನ್ಯಾಯವನ್ನು ಕೊಡುವಂಥದ್ದು, ಅಡ್ಡ ಮಾರ್ಗಗಳಲ್ಲಿ ಬಂದಂಥವರಿಗೆ ಕಟ್ ಮಾಡುವಂಥದ್ದು ನಮ್ಮ ಒಂದು ಜವಾಬ್ದಾರಿ, ನಮ್ಮ ಒಂದು ಕಾಳಜಿ. ದಯಮಾಡಿ ಎಲ್ಲರೂ ಸಹಕರಿಸ್ತೀರಾ, ಕೋಆಪರೇಷನ್ ಕೊಡ್ತೀರಾ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ.